ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ಸ್ ಚಿರು. ನೀನು ದಳ್ವಾಯಿ ಅಂಕಲ್ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ರು ಅವಳದೇ ಜಪ. ಸಾಕಾಗಿದೆ ನನಗೆ. ಶರತ್ ಫ್ರೆಂಡ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಫೈನ್, ಕಮಿಂಗ್ ಟು ದ ಪಾಯಿಂಟ್. ಸ್ಯಾಂಪಲ್ಸ್ ನೋಡ್ಬೋದಾ? ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಚಿರು. ನಾವು ಸ್ಯಾಂಪಲ್ಸ್ ರೆಡಿ ಮಾಡಬೇಕು ಅಂತಾನೆ ಅನ್ಕೊಂಡಿದ್ವಿ. ಬಟ್ ಆಕ್ಚುಲಿ ನಮ್ಮೊಬ್ರು ವರ್ಕರ್ ನೆಗ್ಲಿಜೆನ್ಸಿಯಿಂದ ಸ್ಯಾಂಪಲ್ಸ್ ಎಲ್ಲ ಹಾಳಾಗೋಗಿದೆ. ವಾಟ್? ಏನು ಹೇಳ್ತಿದ್ದೀರಾ? ಸ್ಯಾಂಪಲ್ಸ್ ಹಾಳಾಯ್ತು ಅಂದ್ರೆ ಏನರ್ಥ? ಈ ಥರ ಮುಂಚೆ ಇವತ್ತು ಆಗಿಲ್ವಲ್ಲ, ಯಾರು ಮಾಡಿದ ಹೀಗೆ? ಏನು ದಳವ ಅಂಕಲ್ ಇದು? ಚಿರು, ಅದು ಅಲ್ಲ ಅಂಕಲ್, ಶರತ್ ಫ್ಯಾಕ್ಟ್ರಿಲಿ ಯಾವತ್ತು ಯಾವ ಕೆಲಸನೂ ಈ ಥರ ಆಗಿರಲಿಲ್ಲ. ಎಲ್ಲ ಆನ್ ಟೈಮ್ ಡೆಲಿವರ್ ಆಗ್ತಾಯಿತ್ತು. ಅದಕ್ಕೆ ಅಲ್ವಾ ನಾವು ನಿಮ್ಮ ಜೊತೆ ಇಷ್ಟು ವರ್ಷದಿಂದ ಟೈಪ್ ಆಗಿರೋದು. ಐ ಕಂಪ್ಲೀಟ್ಲಿ ಅಗ್ರಿ ಚಿರು. ಬಟ್ ನನಗೆ ಆ ಸ್ಯಾಂಪಲ್ಸ್ ತುಂಬ ಅರ್ಜೆಂಟ್ ಇತ್ತು ಅಂಕಲ್. ನಾನು ಶರತ್ಗೂ ಕೂಡ ಕಾಲ್ ಮಾಡಿ ಹೇಳಿದ್ದೀನಿ. ಶರತ್ ಕೂಡ ಹೇಳಿದ್ರು ಚಿರು, ತುಂಬ ಕೇರ್ಫುಲ್ ಆಗಿ ಮಾಡಿ ಅಂತ. ಬಟ್ ಏನು ಮಾಡೋದು ಹೇಳಿ, ನಮ್ಮ ಒಂದು ಸ್ಟಾಫ್ ಇರೆಸ್ಪಾನ್ಸಿಬಿಲಿಟೀಸಿಂದಾಗಿ ನಮ್ಮ ಇಡೀ ಕಂಪನಿ ರೆಪ್ಯುಟೇಷನ್ ಕೂಡ ಹಾಳಾಗೋಯ್ತು. ಹೌದು ಚಿರು, ನಮ್ ಷರತ್ತು ಬಂದ್ಮೇಲೆ ಈ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಕಾರಣ ಆದವ್ರನ್ನ ಕೆಲಸದಿಂದ ಆಚೆ ತೆಗಿಲೇಬೇಕು. ಹೌದು, ಇಂಥವ್ರೆಲ್ಲ ಇದ್ರೆ ನಮ್ಗೆ ಬಿಸ್ನೆಸ್ ಎಲ್ಲಿಂದ ಬರುತ್ತೆ? ದಿಸ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಅಂಕಲ್, ಐ ಆಮ್ ಸಾರಿ, ಬಟ್ ನಾನು ಈ ವಿಷಯದ ಬಗ್ಗೆ ಶರತ್ ಹತ್ರ ಮಾತಾಡಲೇಬೇಕು. ಖಂಡಿತ ಮಾತಾಡಿ ಚಿರು. ಆಕ್ಚುಲಿ ಆ ಒಂದು ವರ್ಕರಿಂದ ನಮ್ಮ ಕಂಪನಿಗೆ ಲಾಸ್ ಆಗಿದೆ ಆ್ಯಂಡ್ ನಿಮಗೂ ಲಾಸ್ ಆಗೋ ಹಾಗಾಯಿತು. ವಿ ಆರ್ ವೆರಿ ಸಾರಿ. ನೀವು ಶರತ್ಗೊಂದ್ಸಲ ಕಾಲ್ ಮಾಡಿ, ಅವ್ರು ನಿಮ್ಮ ಮಾತು ಕೇಳ್ತಾರೆ. ಮಾತಾಡಿಲ್ಲ ಅಂದರೆ ಇದು ಈ ಥರನೇ ರಿಪೀಟ್ ಆಗಿ ಹೋಗುತ್ತೆ. ಎಸ್. ಇವ್ರು ಏನು ಮಾಡೋದಕ್ಕೆ ನೋಡ್ತಿದ್ದಾರೆ? ದುರ್ಗಾನ ಕೆಲಸದಿಂದ ತೆಗಿಬೇಕು ಅಂತನಾ? ನಂಗೆ ಒಂದೇ ಒಂದು ಅವಕಾಶ ಕೊಡಿ ಸರ್. ನೀವು ಇವಳೇ ಸ್ಯಾಂಪಲ್ಸ್ನ ಹಾಳು ಮಾಡಿದ್ದು. ನೀನ್ ಯಾಕೆ ಬಂದೆ ಇಲ್ಲಿ? ನೋಡಿ, ತಪ್ಪು ನಂದು ಅಂತಾನೂ ನನಗೆ ಗೊತ್ತಿಲ್ಲ. ಆದರೂ ಆ ತಪ್ಪು ನಾನೇ ಮಾಡಿದ್ದೀನಿ ಅಂತ ನಾನು ಒಪ್ಕೋತಿದ್ದೀನಿ. ಮಾಡಿರೋ ತಪ್ಪಿಗೆ ಒಂದೇ ಒಂದು ಅವಕಾಶ ಕೇಳ್ತಿದ್ದೀನಿ ಅಷ್ಟೇ. ಸ್ಯಾಂಪಲ್ಸ್ನೆಲ್ಲ ಹಾಳು ಮಾಡಿ ಇನ್ನೊಂದು ಅವಕಾಶ ತಗೊಂಡು ಏನು ಮಾಡ್ತೀಯಾ? ಸ್ಯಾಂಪಲ್ಸ್ನ ನಾನು ಮತ್ತೆ ರೆಡಿ ಮಾಡಿದ್ದೀನಿ. ವಾಟ್? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಡೆಲ್ಲಿಯಿಂದ ಅಷ್ಟು ಕಾಸ್ಟ್ಲಿ ಮೆಟೀರಿಯಲ್ ತರಿಸಿ ಸ್ಯಾಂಪಲ್ ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಎಲ್ಲ ಹಾಳು ಮಾಡಿದ್ಯಾ ನೀನು. ಇವಾಗ ಏನು ಸ್ಯಾಂಪಲ್ ರೆಡಿ ಮಾಡ್ತಿದ್ಯಾ? ಸರ್, ಒಂದೇ ಒಂದ್ಸಲ ನೀವು ಆ ಸ್ಯಾಂಪಲ್ನ ನೋಡ್ಬೋದಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ನೀನ್ ಯಾವ ಸ್ಯಾಂಪಲ್ಸು ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿನ್ನಿಂದ ನಮ್ಗಾಗಿರೋ ಅವಮಾನನೇ ಸಾಕಾಗೋಗಿದೆ. ಹೇ ಮದನ್, ಏನ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಮೊದ್ಲು ನಾಚೆ ಹಾಕೋ. ಮಾಯಾ, ದಿಸ್ ಇಸ್ ನಾಟ್ ಫೇರ್. ಇಷ್ಟು ದಿನ ಆಫೀಸಲ್ಲಿ ಯಾರಾದರೂ ಎಂಪ್ಲಾಯೀಸ್ನ ಹೀಗೆ ನಡ್ಸ್ಕೊಂಡಿರೋದು ನೋಡಿದ್ದೀರಾ? ಶರತ್ ಆಗಲಿ ಅಂಬಿಕಾ ಅತ್ಗೆ ಆಗಲಿ ಎಂಪ್ಲಾಯೀಸ್ನ ಫ್ರೆಂಡ್ಸ್ ಥರ ನೋಡ್ತಾ ಇದ್ರು. ಅದು ಹಾಗಲ್ಲ ಚಿರು, ಇವರೇ ಎಲ್ಲ ಸ್ಪಾಯ್ಲ್ ಮಾಡಿ. ಅವ್ರು ಕೇಳ್ತಿದಾರಲ್ವಾ, ಮಾಡಿರೋ ತಪ್ಪನ್ನು ತಿದ್ಕೊಳಕ್ಕೆ ಒಂದು ಅವಕಾಶ ಕೊಡಿ ಅಂತ. ಕೊಡೋಣ ಬಿಡಿ. ಮೇಡಮ್, ಸ್ಯಾಂಪಲ್ಸ್ ತೋರಿಸಿ. ಬಂದೆ ಒಂದು ನಿಮಿಷ ಸರ್.
ಸರ್. ಸರ್, ಈ ಡ್ರೆಸ್ ಬರೀ ಬಟ್ಟೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ. ಈಗಲೂ ಕೂಡ ನಮ್ಮ ಅಜ್ಜಿ ಸೀರೆ ಆಗಿರ್ಬೋದು, ನಮ್ಮ ಅಮ್ಮನ ಸೀರೆ ಆಗಿರ್ಬೋದು, ಅದ್ರ ಜೊತೆ ಎಲ್ಲ ನಮಗೊಂದು ಭಾವನಾತ್ಮಕ ಸಂಬಂಧ ಇರುತ್ತೆ. ಆ ಸೀರೆಗಳನ್ನೆಲ್ಲ ಇವಾಗ ಉಡುವಾಗ ಅದು ಈ ಕಾಲಕ್ಕೆ ಹೊಂದುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಅಂತ ಸಂದರ್ಭದಲ್ಲಿ ಆ ಹಳೆ ಸೀರೆಗಳಿಗೆ ಹೊಸ ರೂಪ ಕೊಟ್ಟು ಅದು ಈಗಿನ ಕಾಲಕ್ಕೆ ಹೊಂದೋ ಡ್ರೆಸ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಉಪಾಯ ಹೊಳಿತು. ಸರ್, ನಮ್ಮ ಸಂಸ್ಕೃತಿ, ಆಧುನಿಕ ಫ್ಯಾಷನ್ ಇದೆರಡು ಮಿಶ್ರಣ ಮಾಡಿರೋ ಡ್ರೆಸ್ ಸರ್ ಇದು. ಚೀ ಚಿ 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 ನೀನ್ ಹಳ್ಳಿ ಗುಗ್ಗು ಅಂತ ಪ್ರೂವ್ ಮಾಡ್ಬಿಟ್ಟೆ ಕಡೆ. ನಿಮ್ಮ ಹಳ್ಳಿಲಿ ಇಂಥ ಬಟ್ಟೆ ಹಾಕೋತಾರೆ ಅನ್ಸುತ್ತೆ, ನಮ್ಮ ಸಿಟಿಲೆಲ್ಲ ಹಾಕಲ್ಲ. Perfect. Absolutely perfect. ಚಿರು, ಆರ್ ಯು ಶೋರ್? ನೀವು ತಮಾಷೆ ಮಾಡ್ತಿಲ್ಲ ಅಲ್ವಾ? ನೋ ವೇ. ಇದನ್ನೇ ಎಕ್ಸಾಕ್ಟ್ಲಿ ಇದನ್ನೇ ಹುಡುಕ್ತಾ ಇದ್ದಿದ್ದು. ಮೇಡಮ್, ದಿಸ್ ಇಸ್ ಪರ್ಫೆಕ್ಟ್. Maya, Darwa uncle, I'm really impressed by these samples and I'm finalizing the deal. ಸಂತೋಷ ಚಿರು, ನಿಮಗೆ ಇಷ್ಟ ಆಗಿದೆ ಅಂದರೆ ವಿ ಆರ್ ರಿಯಲಿ ಹ್ಯಾಪಿ. ಆಮೇಲೆ ಇನ್ನೊಂದು ವಿಷಯ, ಸ್ಯಾಂಪಲ್ಸ್ ನೋಡೋಕೆ ಮುಂಚೆ ತುಂಬ ಆರ್ಡರ್ಸ್ ಕೊಡೋ ಯೋಚನೆ ಇರಲಿಲ್ಲ, ಬಟ್ ನೋಡಿದ್ಮೇಲೆ ಇಷ್ಟ ಆಗಿದೆ. ಸೊ ಐಮ್ ಡಬಲಿಂಗ್ ಮೈ ಆರ್ಡರ್ಸ್. 10,000 ಪೀಸಸ್ ಬೇಕು ನಂಗೆ ಸದ್ಯಕ್ಕೆ. ಓಕೆನಾ? ಓಕೆ ಚಿರು. ದುರ್ಗಾ, ನೀನು ಇವತ್ತು ಮಾಡಿರೋ ಕೆಲಸಕ್ಕೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯು ಆರ್ ರಿಯಲಿ ಗ್ರೇಟ್. ಎಸ್, ಕೆಲವೊಂದ್ಸಲಿ ಆಕಸ್ಮಿಕವಾಗಿ ತಪ್ಪುಗಳಾಗ್ತವೆ, ಆದರೆ ಅದನ್ನು ಸರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.